ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಾ ಅನ್ನೋದು ನನ್ನ ಭಾವನೆ. ವೆಲ್ಕಮ್ ಟು ಅಮುಷಾಸ್ ಲೈಫ್ ಸ್ಟೈಲ್. ಇವತ್ತಿನ ದಿನ ಬೆಳಗ್ಗೆ ಪೂಜೆ ಕೂಡ ಆಯಿತು ಬೇಗನೆ. ಹಾಗೆ ಟಿಫನ್ ಕೂಡ ಮಾಡ್ಕೊಂಡಿದ್ದೆ, ಪಲಾವ್ ಮಾಡಿದ್ದೆ ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು. ಇನ್ನೇನೋ ರಜೆ ಬಂತಲ್ವಾ, ಬೇಸಿಗೆ ರಜೆ ಮಕ್ಕಳಿಗೆ, ಹಾಗಾಗಿ ಮನೇಲಿದ್ದಾರೆ. ಸೊ ಅವರನ್ನು ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇವತ್ತು ಮಧ್ಯಾಹ್ನದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರ ಪಪ್ಪ ಇವತ್ತು ತೋಟಕ್ಕೆ ಹೋಗಿದ್ದರು. ಅಲ್ಲಿ ಅವರು ಒಂದು ಚಿಕನ್ ರೋಸ್ಟನ್ನು ಮಾಡಿಕೊಂಡು ತಿಂದಿದ್ರು. ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು 2 ಲೆಗ್ ಪೀಸ್ಗಳನ್ನು ತೊಗೊಂಬಂದಿದ್ದಾರೆ. ಮಕ್ಕಳು ಅದನ್ನು ತಿನ್ನಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸೈಡ್ ಡಿಶ್ ಆಗಿ ಕ್ಯಾರೆಟ್, ಸೌತೆಕಾಯಿ ಮತ್ತು ಆನಿಯನ್ನ ಅವರೇ ಕಟ್ ಮಾಡ್ಕೊಳ್ತಿದ್ದಾರೆ. ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ತಿದ್ದಾರೆ ನೋಡ್ಬೋದು. ಮೊದಲನೇದಾಗಿ ವಾಶ್ ಮಾಡಿಕೊಂಡು ಆನಂತರ ರೌಂಡಾಗಿ ಕಟ್ ಮಾಡಿಕೊಂಡು ಅವರು ತಿನ್ನಬೇಕು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡ ಮಗ ಮನ್ವಿತ್ತು ರೆಡಿ ಆಗ್ತಾ ಇದ್ದಾನೆ. ಅದನ್ನೆಲ್ಲದನ್ನೂ ವಾಶ್ ಮಾಡಿ ಆನಂತರ ಅವನು ಕಟ್ ಮಾಡ್ಕೊಳ್ತಿದ್ದಾನೆ. ನಾನು ಏನೂ ಕೂಡ ಕಲಿಸೋದಿಲ್ಲ. ಅವರಿಗೆ ಸೈಡ್ ಡಿಶ್ ಆಗಿ ಕುಕುಂಬರ್ ಅಂತ ಹೇಳಿದ್ರು ತುಂಬಾ ಇಷ್ಟ. ಅವರು ಹಸಿ ತರಕಾರಿಗಳನ್ನು ಅತಿ ಹೆಚ್ಚಾಗಿ ತಿಂತಾ ಇರ್ತಾರೆ. ಈಗಿನ ಮಕ್ಕಳು ಹಸಿ ತರಕಾರಿ ತಿನ್ನೋದೇ ಕಡಿಮೆ, ಆದರೆ ನನ್ನ ಮಕ್ಕಳು ಎಲ್ಲ ತರಕಾರಿ ಹಣ್ಣುಗಳನ್ನು ತಿಂತಾರೆ. ಈ ರೀತಿಯಾಗಿ ಎಲ್ಲ ಮಕ್ಕಳು ತಿಂದರೆ ತುಂಬಾ ಒಳ್ಳೆಯದು. ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ಹಾಗೆ ಬೆಳವಣಿಗೆನೂ ಕೂಡ ಅವ್ರದ್ದು ಚೆನ್ನಾಗಾಗುತ್ತೆ. ಹಸಿ ತರಕಾರಿ ಯಾರೆಲ್ಲ ತಿಂತಿದ್ದೀರಾ, ಹಾಗೆ ನಿಮ್ಮ ಮಕ್ಕಳು ಕೂಡ ತಿಂತಾರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಕಟ್ ಮಾಡೋದು ಏನೂ ಹೇಳ್ಕೊಟ್ಟಿಲ್ಲ. ನಮ್ಮ ಚಿಕ್ಕ ಪಾಪು ಕುಶಾಲ್ ಕೂಡ ಕಟ್ ಮಾಡ್ತಾನೆ, ತರಕಾರಿ ಹಣ್ಣುಗಳನ್ನು ಕಟ್ ಮಾಡ್ತಾನೆ. ಯಾವಾಗಾದರೂ ಅವ್ನು ಕಟ್ ಮಾಡುವಾಗ ಒಂದು ಸರಿ ತೋರಿಸ್ತೀನಿ. ಚಾಕು ಅಂದರೆ ಭಯನೇ ಇಲ್ಲ, ಆ ರೀತಿಯಾಗಿ ಮಾಡ್ತಿದ್ದಾರೆ ಮಕ್ಕಳು. ಈಗಿನ ಮಕ್ಕಳಿಗೆ ನಾವು ಏನು ಕಲಿಸೋದೇ ಬೇಡ, ಜಸ್ಟ್ ನೋಡಿಬಿಟ್ಟೆ ಅವರು ಎಲ್ಲದನ್ನು ಕೂಡ ಕಲಿತಾ ಹೋಗ್ತಿದ್ದಾರೆ. ಇವಾಗ ನೋಡ್ಬೋದು ಅವನೊಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿನ್ನಲಿಕ್ಕೆ ರೆಡಿಯಾಗಿದ್ದಾನೆ. ಹಾಗೆ ನಮ್ಮ ಮನೆಯವರು ತೋಟಕ್ಕೆ ಹೋಗಿದ್ರಲ್ವ, ಹಾಗೆ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪನ್ನು ಕೂಡ ತೊಗೊಂಬಂದಿದ್ರು. ಇವಾಗ ನೋಡ್ಬೋದು 3 ಮಕ್ಕಳು ಕೂಡ ನಾನು ತಿಂತೀನಿ ಅಂತೇಳಿ ಕಾಂಪಿಟೇಷನ್ ಮಾಡ್ತಾ ಓಡ್ತಾ ಇದ್ದಾನೆ. ನಮ್ಮ ಚಿಕ್ಕ ಪಾಪು ಒಂದು ಲೆಗ್ ಪೀಸ್ನ ಹಿಡ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದ. ಅವನು ಕೆಳಗಡೆ ಬಿದ್ದು ನನಗೂ ಬೇಕು ಅಂತೇಳಿ ಅಳ್ತಾ ಇದ್ದ. ಅದಾದಮೇಲೆ ಮನ್ವಿತ್ತು ಅವನ ಹತ್ರನೂ ಕೂಡ ಇಸ್ಕೊಂಡು ಬಂದ. ಇಲ್ಲಿ ನೋಡ್ಬೋದು ಪ್ರತ್ಯುಷ ಆನಂತರ ಚಿಕ್ಕ ಪಾಪುಗೆ ಅವನು ತಿನ್ನುವಂಥ ಲೆಗ್ ಪೀಸನ್ನು ಕೊಡ್ತಾ ಇದ್ದಾನೆ. ಮನ್ವಿತ್ತು ಆ ಲೆಗ್ ಪೀಸಿಗೆ ಆನಂತರ ಕುಕುಂಬರ್ನ ಹಾಕ್ಕೊಂಬಿಟ್ಟು ತಿಂತಾನೆ. ಅಮ್ಮ ಎಮ್ಮಿ ಇದೆ, ಸೂಪರ್ ಇದೆ ಅಂತ ಹೇಳ್ಬಿಟ್ಟು. ಸುಟ್ಟಿರೋದು ತಂದೂರಿ ಚಿಕನ್ ಥರ ಆಗಿರುತ್ತಲ್ವ, ಅದಂತೂ ಸೂಪರ್ ಇರುತ್ತೆ ಸುಟ್ಟಿರೋದು. ಅದರಲ್ಲೂ ಬಾಳೆ ಎಲೆಯಲ್ಲಿ ಸುಡಬೇಕಿತ್ತು ನಮ್ಮ ಮನೆಯವರು. ಬಾಳೆ ಎಲೆ ಹಾಕಿಬಿಟ್ಟು ಇನ್ನೂ ತುಂಬ ಚೆನ್ನಾಗೋದು. ಮೇಲೆ ಸೀದೋಗಿರೋ ಥರ ಆಗಿದೆ, ಹಾಗೆ ಸುಟ್ಟಿರೋದ್ರಿಂದ ಮಸಾಲೆ ಎಲ್ಲ ಹಚ್ಚಿಬಿಟ್ಟು. ಆದರೂ ಕೂಡ ಒಳಗಡೆ ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು. ಮ್ಯಾರಿನೇಟ್ ಮಾಡಿ 1 ಅವರ್ ಕೂಡ ಎತ್ತಿಟ್ಟಿದ್ರಂತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡಿಕೊಂಡು ಅದನ್ನೂ ಕೂಡ ತಿಂದರು. ಆನಂತರ ನಾನು ಕೂಡ ಸೊಪ್ಪನ್ನು ಸೋಸ್ಕೊಂಡ್ಬಿಟ್ಟು ಅದನ್ನ 2 ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಭಾಗನ ನಾನು ರೊಟ್ಟಿಗೆ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಳ್ತೀನಿ. ಇನ್ನೊಂದು ಭಾಗನ ನಾನು ಅದನ್ನ ಪೌಡರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬಿಸಿಲಿಗೆ ಒಣಗಿಸಿ ಪೌಡರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಹಾಗೆ ನುಗ್ಗೆಕಾಯಿನೂ ಕೂಡ ಫ್ರೆಶ್ ಇದ್ವಲ್ಲ, ಇವಾಗಲೇ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ ಬೆಳಗ್ಗಿಗೆ ಸಾಂಬಾರು ಮಾಡಲಿಕ್ಕೆ ಅಂತೇಳ್ಬಿಟ್ಟು. ಈ ಒಂದನ್ನು ಬಿಸಿಲಿಗೆ ಒಣಗಲಿಕ್ಕೂ ಕೂಡ ಇಟ್ಕೊಂಡೆ. ಆನಂತರ ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ರಾಗಿ ರೊಟ್ಟಿಯನ್ನು ಬಳಸ್ತಾ ಇದ್ದೀನಿ. ನಾನು ಮುದ್ದೆ ಉಳಿದಿತ್ತು ನೈಟು, ನಾನು ಹಾಗೆ ಅದನ್ನ ಎತ್ತಿಟ್ಟಿದ್ದೆ. ನಾನು ಯಾವುದೇ ರೀತಿಯ ಮುದ್ದೆ ಮಾಡಲಿ ಅದನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಅದರಿಂದ ನಾನು ರೊಟ್ಟಿಯನ್ನು ಮಾಡ್ತೀನಿ. ಜೋಳದ ಮುದ್ದೆ ಇತ್ತು ಅಂದರೆ ಜೋಳದ ರೊಟ್ಟಿ ಮಾಡ್ತೀನಿ. ರಾಗಿ ಮುದ್ದೆ ಇತ್ತು ಅಂದರೆ ರಾಗಿ ಮುದ್ದೆ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಮನೆಯಲ್ಲಿ ಬರೀ ರಾಗಿ ಮುದ್ದೆನೇ ನಾವು ಊಟ ಮಾಡೋದು. ಸೊ ಹಾಗಾಗಿ ಜೋಳದ ರೊಟ್ಟಿ ಮಾಡಬೇಕು ಅಂದರೆ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಆನಂತರ ಮಾಡ್ತೀನಿ. ರಾಗಿ ಮುದ್ದೆ ಉಳಿಯಿತು ಅಂತ ಹೇಳಿದರೆ ಎಷ್ಟು ಉಳಿಯುತ್ತೋ ಅಷ್ಟನ್ನೇ ನಾನು ರೊಟ್ಟಿ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗಿಂತಲೂ ಅತಿ ಹೆಚ್ಚು ಟೇಸ್ಟಾಗಿ ಇರುವಂಥದ್ದು ರಾಗಿ ರೊಟ್ಟಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಚಪಾತಿ ಥರ ಉದ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ಮಾಡ್ಕೊಂಡು ರೊಟ್ಟಿ. ನಾನು ಸ್ವಲ್ಪ ನುಚ್ಚು ಹಾಕಿಬಿಟ್ಟು ಅಕ್ಕಿ ನುಚ್ಚು ಹಾಕಿ ಮುದ್ದೆ ಮಾಡ್ತೀನಿ ಅಲ್ವಾ. ಸೊ ಹಾಗಾಗಿ ಮಧ್ಯೆ ಒಂದೊಂದು ಹಗಲು ಅನ್ನದ ಥರ ಸಿಗ್ಬೋದು. ಬಟ್ ಅದು ಬಿಟ್ಟರೆ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನನಗೂ ಉದ್ದಕ್ಕೆ ರೊಟ್ಟಿ ಅಂತ ಹೇಳಿದರೆ ತುಂಬಾ ಇಷ್ಟ. ನಮ್ಮ ಮನೆಯವ್ರಿಗೂ ಕೂಡ ರಾಗಿ ರೊಟ್ಟಿ ಅಂದರೆ ಇಷ್ಟ. ಜೋಳದ ರೊಟ್ಟಿಗಿಂತ ಅತಿ ಹೆಚ್ಚಾಗಿ ನಾವು ಮಾಡೋದು ರಾಗಿ ರೊಟ್ಟಿ. ಯಾಕಂದರೆ ಸ್ವಲ್ಪ ಮುದ್ದೆ ಉಳಿಯುತ್ತಲ್ವ, ಹಾಗೆ ನಾನು ಅದನ್ನು ವೇಸ್ಟ್ ಮಾಡಿದೆ. ಯಾವಾಗಲೂ ಕೂಡ
ರೊಟ್ಟಿನ ಮಾಡ್ಕೊಳ್ತೀನಿ. ನೀವು ಹೀಗೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ಕೂಡ ತುಂಬಾ ಒಳ್ಳೆಯದು. ಬಿಸಿಲು ಜಾಸ್ತಿ ಇರೋದ್ರಿಂದ ರಾಗಿನ ಯೂಸ್ ಮಾಡಿದರೆ ತಂಪು ರಾಗಿ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಬಾಡಿಲಿರುವಂಥ ಹೀಟ್ ಕೂಡ ಹಾಗೆ ರೆಡ್ಯೂಸ್ ಆಗುತ್ತೆ. ಹಾಗೆ ಕ್ಯಾಲರೀಸು ಕೂಡ ಕಡಿಮೆ ಇರುತ್ತೆ. ತುಂಬಾ ಒಳ್ಳೆಯದು. ಡಯಟ್ ಮಾಡೋರಿಗೂ ಒಳ್ಳೆಯದು. ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ನೀವು ಕೂಡ ಎಲ್ಲರೂ ಇದ್ದರೆ ಯೂಸ್ ಮಾಡಿ. ರಾಗಿ ಮುದ್ದೆ, ಜೋಳದ ಮುದ್ದೆ ಏನಾದರೂ ಉಳಿದ್ರೆ ಅದನ್ನ ವೇಸ್ಟ್ ಮಾಡ್ದೇ ಹೀಗೆ ಯೂಸ್ ಮಾಡ್ಕೋಬೋದು. ತುಂಬಾ ಒಳ್ಳೆಯದು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ನುಗ್ಗೆ ಸೊಪ್ಪಿನ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ. ನಮ್ಮ ಮನೇಲಿ ನೋಡ್ಬೋದು ಬಂಬೂ ಪ್ಲ್ಯಾಂಟು ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ನೀರನ್ನು ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಎಲ್ಲ ರೊಟ್ಟಿಗಳನ್ನು ನಾನು ಮಾಡಿಕೊಂಡು ಒಂದು ಬಿದುರಿನ ಪುಟ್ಟಿ ಆದರೂ ಆಗಿರ್ಬೋದು, ಅದ್ರ ಮೇಲ್ಗಡೆದು ಮುಚ್ಚೋ ಭಾಗವನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಬಿದಿರಿನ ಪುಟ್ಟಿಲಿ ನಾನು ಈರುಳ್ಳಿನ ಹಾಕಿ ಸ್ಟೋರ್ ಮಾಡಿಟ್ಟಿದ್ದೀನಿ. ನೋಡ್ಬೋದು ರಾಗಿ ರೊಟ್ಟಿ ಎಷ್ಟು ಚೆನ್ನಾಗಿ ಒಂದು ಮುದ್ದೆಯಲ್ಲಿ ಸುಮಾರು ಒಂದು 10 ರಾಗಿ ರೊಟ್ಟಿಗಳನ್ನು ಹಾಕ್ಕೊಂಡಿದ್ದೀನಿ. ನಾನು ತುಂಬ ದೊಡ್ಡದು ಮಾಡಿದ್ದೀನಿ. ಚಿಕ್ಕ ಮಾಡಿದರೆ ಇನ್ನೂ ಜಾಸ್ತಿ ಒಂದು 15 ಆಗ್ತವೆ. ಅದರಲ್ಲಿ ಒಂದು ರಾಗಿ ರೊಟ್ಟಿಗೆ ನಾನು ತುಪ್ಪನ ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ಚಟ್ನಿ ಅದನ್ನ ಮೇಲ್ಗಡೆಯಿಂದ ತುಪ್ಪ ಹಾಕ್ಕೊಂಬಿಟ್ಟು ಚಟ್ನಿನ ಇಡೀ ರೊಟ್ಟಿಗೆ ಸವರಿಬಿಟ್ಟು ಅದನ್ನು ಫುಲ್ಲು ರೋಲ್ ಮಾಡಿಕೊಂಡು ತಿಂದರೆ ಎಷ್ಟು ಟೇಸ್ಟ್ ಇರುತ್ತೆ ಅಂತೀಯ. ಯಾವ ಪಲ್ಯಕ್ಕಿಂತಲೂ ಕೂಡ ಕಡಿಮೆ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ನಮ್ಮ ಹಳ್ಳಿ ಕಡೆಯಲ್ಲಿದ್ದಾಗ, ನಾವು ಚಿಕ್ಕವರಿದ್ದಾಗ ನಮ್ಮಮ್ಮವರು ಹೀಗೆ ನಮಗೆ ಸುತ್ತಿ ಕೊಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಕೂಡ ನಿಮ್ಗೊಂದ್ಸರಿ ಟ್ರೈ ಮಾಡಿ ಅಂತೇಳ್ಬಿಟ್ಟು ತೋರಿಸಿದ್ದೀನಿ. ನಾನು ಯಾವಾಗ ರಾಗಿ ರೊಟ್ಟಿ ಮಾಡಿದರೂ ಈ ರೀತಿ ಹಚ್ಕೊಂಡು ತಿಂತೀನಿ. ಮಕ್ಳಿಗೂ ಕೂಡ ಬರೀ ತುಪ್ಪ ಸವರಿಬಿಟ್ಟು ಕೊಡ್ತೀನಿ. ಇದ್ರ ಜೊತೆಗೆ ನಾನು ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆ ಬೇಳೆ ಮತ್ತು ನುಗ್ಗೆಕಾಯಿಯನ್ನು ನುಗ್ಗೆ ಸೊಪ್ಪನ್ನು ಹಾಕಿಬಿಟ್ಟು ನಾನು ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಬೇಳೆ ಹಾಕಿ ಬೇಳೆ ಬೆಂದ ನಂತರ ನುಗ್ಗೆ ಸೊಪ್ಪನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಬೆಂದ ನಂತರ ಅದನ್ನು ನೀರನ್ನು ಶೋಧಿಸಿಬಿಟ್ಟು ಆ ನೀರನ್ನು ಕೂಡ ನಾವು ಕುಡಿಬೋದು. ನಾನು ಅದನ್ನು ಕುಡಿತೀನಿ, ನನಗೆ ತುಂಬಾ ಇಷ್ಟ. ಉದಕ ಮಾಡ್ತೀವಲ್ಲ ಆ ರೀತಿಯಾಗಿ ಮಾಡಿಕೊಂಡು ಕಾಳನ್ನು ಒಗ್ಗರಣೆ ಹಾಕ್ಕೊಳೋದು. ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ನಾವು ಹಾಕಿದರೆ ರೆಡಿ ಆಗುತ್ತೆ. ನೋಡ್ಬೋದು ಕಾಂಬಿನೇಷನ್ ಹೇಗಿದೆ, ಸೂಪರಾಗಿರುತ್ತೆ ಅಡುಗೆ. ಅದಾದಮೇಲೆ ನಮ್ಮ ಮನೆಯವರು ಮಧ್ಯಾಹ್ನ ರೆಸ್ಟ್ ಮಾಡಿಬಿಟ್ಟು ಆನಂತರ ಸಂಜೆ ಡ್ಯೂಟಿಗೆ ಹೋಯಿದ್ರು. ನೈಟ್ ಬರುವಾಗ ನಮ್ಮ ಪಾಪುಗೆ ದ್ರಾಕ್ಷಿನ ತೊಗೊಂಬಂದಿದ್ರು. ದ್ರಾಕ್ಷಿ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ನಮ್ಮ ಮನೆಯವರು. 1 kg ದ್ರಾಕ್ಷಿ ಫುಲ್ಲು ಒಂದು ಗೊನೆಯಲ್ಲೇ ಬಂದಿದೆ. ತುಂಬ ಚೆನ್ನಾಗಿತ್ತು, ನೋಡಲಿಕ್ಕೂ ಚೆನ್ನಾಗಿತ್ತು. ಹಾಗೆ ದ್ರಾಕ್ಷಿನೂ ಕೂಡ ಸೀಡ್ಲೆಸ್ ಆಗಿರೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ನಾವು ಇದನ್ನು ಓವರ್ ನೈಟು ಯಾವಾಗಲೂ ಕೂಡ ಉಪ್ಪನ್ನು ಹಾಕಿಬಿಟ್ಟು ನಾನು ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಯಾಕೆಂದರೆ ತುಂಬಾ ಕೆಮಿಕಲ್ಸ್ಗಳನ್ನು ಹೊಡೆದಿರ್ತಾರೆ ಅಲ್ವಾ. ಸೊ ಹಾಗಾಗಿ ಓವರ್ ನೈಟ್ ನಾನು ಬಿಟ್ಟೇ ಬಿಡ್ತೀನಿ. ಹಾಗೆ ಮಕ್ಕಳಿಗೆ ಕೊಡೋದಕ್ಕಿಂತ ಈ ರೀತಿಯಾಗಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ವಾಶ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.